ಮನೇಲಿ ಚಿಕ್ಕ ಮಕ್ಕಳಿದ್ರು ಅಂದರೆ ದಿನಕ್ಕೊಂಥರ ಸ್ನ್ಯಾಕ್ಸ್ ಕೇಳ್ತಾನೆ ಇರ್ತಾರಲ್ವ. ನಾನಿಲ್ಲಿ ಹೋಮ್ ಮೇಡ್ ಕೇಕ್ ಮಾಡ್ತಾಯಿದ್ದೀನಿ. ಸೊ ಇದು ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು, ಹಾಗೆಯೇ ಜಾಸ್ತಿ ಟೈಮ್ ಕೂಡ ಹಿಡಿಯಲ್ಲ. ಇದಕ್ಕೆ ನಾನು ಎಗ್ಗು ಮೈದಾ ಏನು ಯೂಸ್ ಮಾಡ್ತಾ ಇಲ್ಲ, ಹಾಗೆಯೇ ಓವನ್ನ ಸಹಾಯ ಇಲ್ಲದೆ ಕೂಡ ಮಾಡ್ಕೊಳ್ಬೋದು. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ 3 ಏಲಕ್ಕಿ ಬಾಳೆಹಣ್ಣ ತೊಗೊಂಡು ಸಿಪ್ಪೆ ತೆಗೆದು ಫೋರ್ಕ್ನ ಸಹಾಯದಿಂದ ನಾನು ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಮಿಕ್ಸಿಗೆ ಕೂಡ ಹಾಕ್ಕೊಂಡು ಮಾಡ್ಕೊಳ್ಬಹುದು. ಇದಕ್ಕೆ ಅರ್ಧ ಕಪ್ ಆಗೋಷ್ಟು ಬೆಲ್ಲ, ಹಾಗೆಯೇ 1 ಟೀ ಸ್ಪೂನು ವೆನಿಲಾ ಎಸೆನ್ಸ್, ಹಾಗೆಯೇ ಮೆಲ್ಟೆಡ್ ಗೀ ಅಥವಾ ಕುಕ್ಕಿಂಗ್ ಆಯಿಲ್ನ ಸೇರಿಸ್ಬಿಟ್ಟು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ನಾನು 1 ಕಪ್ ಆಗೋಷ್ಟು ಗೋಧಿ ಹಿಟ್ಟು, ಹಾಗೆಯೇ 1 ಟೇಬಲ್ ಸ್ಪೂನು ಮಿಲ್ಕ್ ಪೌಡರ್, ಅರ್ಧ ಟೀ ಸ್ಪೂನ್ ಆಗೋಷ್ಟು ಬೇಕಿಂಗ್ ಪೌಡರ್, 1/4 ಟೀ ಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾನ, ಚಿಟಿಕೆ ಉಪ್ಪನ್ನು ಸೇರಿಸ್ಬಿಟ್ಟು ಎಲ್ಲದನ್ನು ಚೆನ್ನಾಗಿ ಜರಡಿ ಮಾಡ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಯಾವುದೇ ರೀತಿ ಗಂಟು ಇರಬಾರ್ದು, ಹಾಗೆಯೇ ತುಂಬ ತೆಳ್ಳಗೂ ಆಗಬಾರ್ದು, ತುಂಬ ದಪ್ಪನೂ ಆಗಬಾರ್ದು. ಸೊ ನಾನಿವಾಗ ಇದಕ್ಕೆ ಮಿಲ್ಕ್ನ ಅಂದರೆ ಹಾಲನ್ನು ಸೇರಿಸ್ಕೊಳ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇಲ್ಲಿ ನಾನು ಬೆಲ್ಲ, ಗೀ ಮತ್ತು ಹಾಲು ಒಂದೇ ಅಳತೆಯಲ್ಲಿ ತೊಗೊಂಡಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಗಂಟಿಲ್ಲದೆ ರೀತಿ ಲಾಸ್ಟಲ್ಲಿ ನಾವಿಲ್ಲಿ ಚಾಕೋ ಚಿಪ್ಸ್ನ ಸೇರಿಸ್ತಿದ್ದೀನಿ. ಇದು ಆಪ್ಷನಲ್ಲು, ನಿಮ್ಮ ಹತ್ರ ಇದ್ದರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಡ್ರೈ ಫ್ರೂಟ್ಸ್ನ ಸೇರಿಸ್ಕೊಳ್ಬೋದು. ಆಮೇಲೆ ನಾನಿಲ್ಲಿ ಲೆಮನ್ ಜ್ಯೂಸ್ನ ಅರ್ಧ ಟೇಬಲ್ ಸ್ಪೂನ್ ಸೇರಿಸಿದ್ದೀನಿ. ನೀವು ವಿನೆಗರ್ ಇದ್ದರೆ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಲಾಸ್ಟಲ್ಲಿ ಮಿಕ್ಸ್ ಮಾಡಿಕೊಂಡು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಕೇಕ್ ಮೋಲ್ಡ್ಗೆ ಬಟರ್ ಪೇಪರ್ ಹಾಕಿ ಇಟ್ಕೊಂಡಿದ್ದೆ, ಅದಕ್ಕೆ ಹಾಕಿಬಿಟ್ಟು ಲಾಸ್ಟ್ ಮೇಲ್ಗಡೆ ಕೂಡ ನಾನು ಇನ್ನೊಂದು ಸ್ವಲ್ಪ ಚಾಕೋ ಚಿಪ್ಸ್ನ ಸೇರಿಸ್ಕೊಳ್ತಿದ್ದೀನಿ. ಇದು ಕೂಡ ಆಪ್ಷನಲ್ಲು, ನೀವು ಬೇಕಾದರೆ ಸೇರಿಸ್ಕೊಳ್ಳಿ, ಇಲ್ಲ ಡ್ರೈ ಫ್ರೂಟ್ಸ್ನ ಸೇರಿಸ್ಕೊಂಡ್ಬಿಟ್ಟು ನಾನಿಲ್ಲಿ ಫ್ರೀ ಹೀಟ್ ಮಾಡಲಿಕ್ಕೆ ಒಂದು ದಪ್ಪ ತಳ ಇರುವಂಥ ಪಾತ್ರೆಗೆ ಸ್ವಲ್ಪ ಉಪ್ಪನ್ನು ಹಾಕಿ 10 ಮಿನಿಟ್ಸ್ ಮುಂಚೆನೇ ಇಟ್ಟಿದ್ದೆ. ಸೊ ಅದರಲ್ಲಿ ಕೇಕ್ನ ಇಟ್ಬಿಟ್ಟು 45 to 50 ಮಿನಿಟ್ಸ್ ಬೇಯಿಸಿಬಿಟ್ರೆ ರೆಡಿ ಆಗಿಬಿಡುತ್ತೆ. ಇದನ್ನ ಟೂತ್ಪಿಕ್ ಸಹಾಯದಿಂದ ಬೆಂದಿದೆಯಾ ಅಂತ ನೋಡ್ಕೊಂಡ್ಬಿಟ್ಟು ತೆಗೀರಿ. ಆಮೇಲೆ ಇದು ಕೂಲ್ ಆಗ್ಲಿಕ್ಕೆ ಬಿಡಬೇಕು. ಫುಲ್ ಕೂಲ್ ಆದಮೇಲೆ ನಾನಿಲ್ಲಿ ಚಾಕು ಸಹಾಯದಿಂದ ಸುತ್ತಾಕು ಬಿಡಿಸ್ಕೊಂಡ್ಬಿಟ್ಟು ಇದನ್ನ ಪ್ಲೇಟಿಗೆ ಉಲ್ಟಾ ಮಾಡ್ಕೊಳ್ತಾ ಇದ್ದೀನಿ. ಈಸಿಯಾಗಿ ಬಿಟ್ಕೊಂಡು ಬಿಡುತ್ತೆ, ಏನು ಕಷ್ಟ ಆಗಲ್ಲ. ಬಟ್ ಕೂಲ್ ಆದಮೇಲೆ ಈ ರೀತಿ ತೆಕ್ಕೊಳ್ಳಿ. ಇವಾಗ ನಾನು ಬಟರ್ ಪೇಪರ್ನ ರಿಮೂವ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದೇ ರೀತಿ ಈಸಿ ರೆಸಿಪಿಗಳಿಗೋಸ್ಕರ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನೀವು ಕೂಡ ಟ್ರೈ ಮಾಡಿ ನೋಡಿ ಕೇಕ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಇವಾಗ ನಿಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡ್ಕೊಂಡ್ಬಿಟ್ರೆ ಆಯಿತು. ಇದನ್ನು ನೀವು ಏರ್ ಕಂಟೈನರ್ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ನಿಮಗೆ 2-3 ದಿನ ಇಟ್ಕೊಂಡು ತಿನ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ, ಹಾಳಾಗಲ್ಲ. ಸೊ ಮಕ್ಳಿಗೆ ಕೂಡ ಕೊಡ್ಬೋದು. ನಾವಿಲ್ಲಿ ಮೈದಾನೂ ಯೂಸ್ ಮಾಡಿಲ್ಲ ಅಲ್ವಾ, ಸೊ ಕೊಡ್ಬೋದು. ಮಕ್ಳಿಗೆ ಕೂಡ ತುಂಬಾ ಇಷ್ಟ ಆಗುತ್ತೆ. ಫ್ರೆಂಡ್ಸ್, ನೀವು ಇದಕ್ಕೆ ಚಿರೋಟಿ ರವೆ ಅಥವಾ ಮೈದಾನೂ ಕೂಡ ಸೇರಿಸ್ಕೊಂಡು ಮಾಡ್ಬೋದು. ಹಾಗೆ ಎಗ್ ಯೂಸ್ ಮಾಡೋರು ಎಗ್ಗು ಕೂಡ ಸೇರಿಸ್ಕೊಂಡು ಮಾಡ್ಬೋದು. ಸೊ ನೀವು ಇದನ್ನು ಟ್ರೈ ಮಾಡಿ ನೋಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.